ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಮತ್ತು ಅವರ ಸಿಬ್ಬಂದಿ ಸಂಪೂರ್ಣವಾಗಿ ವಸೂಲಿ ದಂಧೆಗೆ ಇಳಿದ್ರ. ಹುಬ್ಬಳ್ಳಿಯಲ್ಲಿ ಎಲ್ಲ ಅಕ್ರಮ ದಂಧೆಗಳು ಸರಳವಾಗಿ ನಡೀತಾ ಇದೆಯಂತೆ. ಮಟ್ಕಾ, ಗಾಂಜಾ, ಕ್ರಿಕೆಟ್ ಬೆಟ್ಟಿಂಗ್, ರಿಯಲ್ ಎಸ್ಟೇಟ್ ಎಲ್ಲಾ ದಂಧೆಗಳು ಆರಾಮಾಗಿ ನಡೆದಿದ್ಯಾ? ಪೊಲೀಸ್ ಕಮಿಷನರ್ ಬಗ್ಗೆ ಅವರ ಇಲಾಖೆಯ ಅಧಿಕಾರಿಗಳೇ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೋ ಒಬ್ಬರಿಗೆ ಗುಂಡು ಹೊಡೆಯೋದು, 10 ಮಂದಿಗೆ ಹೆದರಿಸಿ ಗುಂಡು ಹೊಡಿತೀನಿ ಅಂತ ವಸೂಲಿ ಮಾಡೋದಂತೆ. ಅರೆ, ಏನ್ ನಡೀತಿದೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ? ಹೌದು, ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ವಿರುದ್ಧ ಶಾಸಕ ಅರವಿಂದ ಬೆಲ್ಲದ್ ಅವರೇ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ರಿ, ಅದು ಅಂತೀರಾ ಆರೋಪ ಅಲ್ಲ. ಕಮಿಷನರ್ ಎನ್ ಶಶಿಕುಮಾರ್ ಒಬ್ಬರಿಗೆ ಗುಂಡು ಹೊಡೆಯೋದು, 10 ಮಂದಿಗೆ ಹೆದರಿಸೋದು, ಗುಂಡು ಹೊಡಿತೀನಿ ಅಂತ ವಸೂಲಿ ಮಾಡೋದಂತೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಮತ್ತು ಅವರ ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ವಸೂಲಿ ದಂಧೆಗೆ ಇಳಿದಿದ್ದಾರೆ. ಜನರ ಅನುಕೂಲಕ್ಕಾಗಿ ಏನೂ ಕೆಲಸ ಮಾಡ್ತಿಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಮಟ್ಕಾ, ಗಾಂಜಾ, ಇಸ್ಪೀಟ್ ಕ್ಲಬ್ಗಳು, ರಿಯಲ್ ಎಸ್ಟೇಟ್, ಕ್ರಿಕೆಟ್ ಬೆಟ್ಟಿಂಗ್ನಂತಹ ದಂಧೆಗಳು ಅತ್ಯಂತ ಸರಳವಾಗಿ ನಡೀತಾ ಇದೆ. ಕೆಲ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸರು ನಮ್ಮ ಇಲಾಖೆಗೆ ಏನಾಗಿದೆ ರೀ ಅಂತ ನಮ್ಮ ಮುಂದೆ ಬೇಸರ ಹೊರಹಾಕಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಹಾಗೂ ಸಿಬ್ಬಂದಿ ವರ್ಗದವರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ವಿಶೇಷವಾಗಿ ಮನವಿ ಮಾಡ್ತೀನಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಏನ್ ನಡೀತಾ ಇದೆ ಅಂತ ಗಮನಿಸಿ ಇಮಿಡಿಯೇಟ್ ಕ್ರಮ ಕೈಗೊಳ್ಳಬೇಕು ಅಂತ ಶಾಸಕ ಅರವಿಂದ ಬೆಲ್ಲದ್ ಮನವಿ ಮಾಡಿದ್ದಾರೆ. ಆದರೆ ನಮ್ಮ ಪೊಲೀಸ್ ಕಮಿಷನರು ಮತ್ತು ಅವರ ಸಿಬ್ಬಂದಿ ವರ್ಗ ಸಂಪೂರ್ಣವಾಗಿ ವಸೂಲಿ ದಂಧೆಯಲ್ಲಿ ಇಳಿದಿದ್ದಾರೆ. ಯಾವುದೇ ರೀತಿಯ ಜನರಿಗೆ ಅನುಕೂಲ ಆಗುವಂಥ ಕೆಲಸ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತಾಯಿಲ್ಲ. ಇವತ್ತು ಮಟ್ಕಾ ದಂಧೆ ಇರ್ಬೋದು, ಬೆಟ್ಟಿಂಗ್ ಇರ್ಬೋದು, ಗಾಂಜಾ ಇರ್ಬೋದು, ಇಸ್ಪೀಟ್ ಕ್ಲಬ್ಗಳು ಇರ್ಬೋದು, ಈ ರೀತಿ ರಿಯಲ್ ಎಸ್ಟೇಟ್ ದಂಧೆ, ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳು ಅತ್ಯಂತ ಸರಳವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಿದ್ದಾವೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳು ಪೊಲೀಸರೇ ಇದ್ರ ಬಗ್ಗೆ ಬೇಜಾರಾಗಿದ್ದಾರೆ. ಅವರ ನಮಗೆ ಎಷ್ಟೋ ಸರ್ತಿ ಅವ್ರು ಹೇಳ್ತಿದ್ದಾರೆ, ಏನು ರೀ ಇದು ನಮ್ಮ ಇಲಾಖೆ ಏನಾಗಿದೆ ಅಂತ ಹೇಳಿ. ಆ ರೀತಿ ಪರಿಸ್ಥಿತಿ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದಿದೆ. ಯಾರಿಗೆ ಒಬ್ಬರಿಗೆ ಗುಂಡು ಹೊಡೆಯೋದು, 10 ಮಂದಿಗೆ ಹೆದರಿಸೋದು, ಗುಂಡು ಹೊಡಿತೀವಿ ಅಂಥೇಳಿ ಮತ್ತು ಅಲ್ಲಿಂದ ವಸೂಲಿ ಶುರು ಮಾಡೋದು. ಈ ರೀತಿಯ ದಂಧೆ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗತೈತಿ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡ್ತೀನಿ, ಇಲ್ಲೇನು ನಡೆದೈತಿ ಇದ್ರ ಬಗ್ಗೆ ನೀವು ಇಮಿಡಿಯೇಟಾಗಿ ಕಾಳಜಿ ತಗೋರಿ, ಇಮಿಡಿಯೇಟಾಗಿ ಆ್ಯಕ್ಷನ್ ತೆಗೆದುಕೊಡ್ರಿ. ಯಾಕಂದ್ರೆ ನಿಮ್ಮ ಮೂಗಿನ ನೇರದಲ್ಲೇ ನಿಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಏನು ನಡೆದೈತೆ ಅನ್ನುವಂಥ ವಿಚಾರ ನೀವು ತಿಳ್ಕೊರಿ. ಇಲ್ಲಿ ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಆ್ಯಕ್ಷನ್ ತೆಗೆದುಕೊಡ್ರಿ. ಇಂಥ ಒಂದು ಗಂಭೀರ ವಿಷಯ ಸುಮಾರು 7-8 ಜನರ ಗ್ರೂಪದಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ. ಏನು ಅವ್ರದ್ದು ಆ್ಯಕ್ಟಿವಿಟೀಸ್ ನಮ್ಗೆ ಗೊತ್ತಿಲ್ಲ. ಅಂದರೆ ಅವರು ಅಲ್ಲಿ ಬರ್ತಾ ಇದ್ದಾರಂತೆ, ಅಲ್ಲಿ ದಿನ ಬೆಳಗ್ಗೆ ನಮಾಜ್ ಟೈಮ್ದಾಗ ಕಾಣ್ತಾ ಇದ್ದಾರೆ, ಹೊರಗಿನವ್ರದಾರ ಅಂಥೇಳಿ. ಯಾರು ಏನು ಅಂತ ವಿಚಾರ ಮಾಡಬೇಕು. ಅವರು ಎಲ್ಲ ಈ ಪೊಲೀಸರು ಕಲೆಕ್ಷನ್ ದಂಧೆದಾಗ ಅದಾರೆ. ಇವರು ಬರೀ ರೊಕ್ಕ ಕಲೆಕ್ಟ್ ಮಾಡಿ ಅಲ್ಲಿಂದ ರೊಕ್ಕ ಹುಡ್ಕೋಬೇಕು, ಸಮಾಜಘಾತಕ ಶಕ್ತಿಗಳ ಕಡೆಯಿಂದ ರೊಕ್ಕ ಹುಡ್ಕೊಳ್ಳೋ ಕೆಲಸದಾಗ ರೊಕ್ಕ ತೊಗೊಂಡು ಮೇಲೆ ಮುಟ್ಟಿಸ್ಬೇಕಲ್ಲ ಅವರು. ಆ ಕೆಲಸದಾಗ ಬಿಡಿಸೇ ಇದ್ದಾರೆ ಅವರು. ನಿಜವಾದ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ, ಲಾ ಆ್ಯಂಡ್ ಆರ್ಡರ್ ಕೆಲಸ ಮಾಡುವಂಥದ್ದು, ಪೊಲೀಸಿಂಗ್ ಮಾಡುವಂಥ ಕೆಲಸದಾಗ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. 8 ದಿನ ಆದರೂ ಕೂಡ ಇನ್ನೊಂದು ಬಗ್ಗೆನೂ ಒಂದಿನೂ ಆ್ಯಕ್ಷನ್ ತೊಗೊಂಡಿಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಯಾರನ್ನ ಕರೆದು ಎನ್ಕ್ವೈರಿ ಮಾಡಿಲ್ಲ. ಏನಿಲ್ಲ, ನನಗೇನು ಉತ್ತರನೂ ಬಂದಿಲ್ಲ ಅವರಿಂದ. ಹೋಮ್ ಮಿನಿಸ್ಟರ್ ಆಫೀಸಿಗೆ ಪತ್ರ ಮುಟ್ಟಿಸುವಂಥ ಕೆಲಸ ಮಾಡಿತ್ತು ನಾನು. ಇಲ್ಲ, ನಾನೇನು ಫೋನೇನು ಮಾತಾಡಿಲ್ಲ, ಆದರೆ ಪತ್ರ ಮುಟ್ಟಿಸುವಂಥ ಕೆಲಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರನ ಹೊಣೆಗಾರ ಆಗುತ್ತೆ, ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗುತ್ತೆ.